ಹಾಯ್ ಎಲ್ಲರಿಗೂ ನಮಸ್ಕಾರ. ಪ್ರೀತಿ ಕನ್ನಡತಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಮುಖದಲ್ಲಿರುವ ಕಪ್ಪು ಕಲೆ. ಪ್ರತಿಯೊಬ್ಬರ ಮುಖದಲ್ಲಿಯೂ ಈ ಕಪ್ಪು ಕಲೆ ಮತ್ತು ಮೊಡವೆ ಕಲೆ ಇದ್ದೇ ಇರುತ್ತದೆ. ಮೊಡವೆಗಳಿಗೆ ಯಾವ ಮನೆಮದ್ದು ಮಾಡಬೇಕೆಂದು ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೇನೆ, ಬೇಕಿದ್ರೆ ಚೆಕ್ ಮಾಡಿ. ಇವಾಗ ಕಪ್ಪು ಕಲೆಗೆ ಆದಷ್ಟು ನ್ಯಾಚುರಲ್ ಆಗಿರುವಂತಹ ಮನೆಮದ್ದನ್ನು ಟ್ರೈ ಮಾಡಬೇಕು. ಯಾಕಂದರೆ ನಮ್ಮ ಫೇಸ್ ತುಂಬ ಸೂಕ್ಷ್ಮವಾಗಿರುವುದರಿಂದ ಕೆಲವಾರು ಪ್ರಾಡಕ್ಟ್ಸ್ಗಳು ನಮ್ಮ ಫೇಸಿಗೆ ಆಗದೆ ಪಿಂಪಲ್ಸ್ಗಳಾಗೋ ಸಾಧ್ಯತೆಗಳಿರ್ತದೆ. ಚಳಿಗಾಲದಲ್ಲಿ ಫೇಸ್ ಅಂತೂ ತುಂಬ ಸೂಕ್ಷ್ಮವಾಗಿರ್ತದೆ, ಅದನ್ನು ಕಾಪಾಡೋದೇ ತುಂಬ ಕಷ್ಟವಾಗಿರ್ತದೆ. ಚಳಿಗಾಲದಲ್ಲಿ ಒಡೆದ ತುಟಿ, ಒಡೆದ ಚರ್ಮ ಮತ್ತು ಕಪ್ಪು ಕಲೆ ತುಂಬ ಜಾಸ್ತಿಯಾಗಿ ಕಾಣುತ್ತದೆ. ಮುಖದ ಮೇಲೆ ಮಾತ್ರ ಅಲ್ಲ, ಕತ್ತಿನ ಭಾಗದಲ್ಲೆಲ್ಲ ತುಂಬ ಬ್ಲ್ಯಾಕ್ ಆಗಿ ಕಾಣ್ತದೆ. ಇದನ್ನು ಹೈಪರ್ ಪಿಗ್ಮೆಂಟೇಷನ್ಸ್ ಅಂತ ಕರೀತಾರೆ. ನಮ್ಮ ಚರ್ಮವು ಹೆಚ್ಚು ಮೆನಿನ್ ಉತ್ಪಾದಿಸಿದಾಗ ಮಾತ್ರ ಈ ಕಪ್ಪು ಕಲೆಗಳು ಜಾಸ್ತಿ ಆಗುತ್ತದೆ ಅಥವಾ ಉಂಟಾಗುತ್ತದೆ. ಈ ರೀತಿಯ ಎಲ್ಲ ಸಮಸ್ಯೆಗಳಿಗೆ ಒಂದು ಉತ್ತಮ ಪರಿಹಾರವೆಂದರೆ ಅದು ಮನೆಮದ್ದು. ಇವತ್ತು ನಾನು ಮುಖದಲ್ಲಿರುವಂತಹ ಕಪ್ಪು ಕಲೆಗೆ 2 ರೀತಿಯ ಮನೆಮದ್ದನ್ನು ಹೇಳಿಕೊಡ್ತೇನೆ. ಫಸ್ಟ್ ಒನ್, ಮಜ್ಜಿಗೆ. ಮಜ್ಜಿಗೆಯಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಇದ್ದು ನಮ್ಮ ಚರ್ಮದಲ್ಲಿರುವ ಸತ್ತ ಜೀವಕೋಶಗಳನ್ನು ಮತ್ತು ಕಪ್ಪು ಕಲೆಗಳನ್ನು ತೆಗಿಲಿಕ್ಕೆ ತುಂಬ ಹೆಲ್ಪ್ ಮಾಡ್ತದೆ. ನೀವೆಲ್ಲ ಈಗ ಅಂದ್ಕೊಳ್ಬೋದು, ಮಜ್ಜಿಗೆ ಕುಡಿಬಹುದು, ಮುಖಕ್ಕೆ ಹಚ್ಚಬಹುದಾ ಅಂತ. ಹೌದು, ಹಚ್ಚಬಹುದು. ಯಾವ ಮಜ್ಜಿಗೆಯನ್ನು ಯೂಸ್ ಮಾಡಬೇಕು ಅಂತ ಕೇಳಿದರೆ, ಮಜ್ಜಿಗೆಗೆ ಸ್ವಲ್ಪ ನೀರು, ಸ್ವಲ್ಪ ಉಪ್ಪು, ಜೀರಿಗೆ, 1 ಮೆಣಸು ಹಾಕಿ ಮಜ್ಜಿಗೆ ಮಾಡಿ, ಅಥವಾ ಈ ಮಜ್ಜಿಗೆಯನ್ನು ಮಸಾಲ ಮಜ್ಜಿಗೆ ಅಂತ ಹೇಳಿಯೂ ಕರೀತಾರೆ. ಇಂತಹ ಮಜ್ಜಿಗೆಯನ್ನು ತೆಗೆದುಕೊಂಡು ಸ್ವಲ್ಪ ಹತ್ತಿಯನ್ನು ತೆಗೆದುಕೊಂಡು ಆ ಮಜ್ಜಿಗೆಯಲ್ಲಿ ಅದ್ದಿ ಮುಖದ ತುಂಬ ಹಚ್ಚಿ, ಮುಖದ ಫುಲ್ ಹಾಕಿ ಒಂದು ಸ್ವಲ್ಪ ಹೊತ್ತು ಬಿಡಬೇಕು. ಅದು ಡ್ರೈ ಆಗುವವರೆಗೆ ಬಿಡಬೇಕು. 15ರಿಂದ 20 ನಿಮಿಷಗಳ ಕಾಲ ಅದು ನಮ್ಮ ಮುಖದಲ್ಲಿ ಹಾಗೆ ಇರಬೇಕು. ಈ ಒಂದು ಮನೆಮದ್ದನ್ನು ಯಾವಾಗ ನಾವು ನಮ್ಮ ಮುಖಕ್ಕೆ ಹಾಕಬೇಕು ಅಂತ ಕೇಳಿದರೆ, ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಮುಖಕ್ಕೆ ಹಾಕಬೇಕು. ನಂತರ ತಣ್ಣನೆಯ ನೀರಿನಿಂದ ಮುಖವನ್ನು ಕ್ಲೀನ್ ಮಾಡಿ ತೊಳಿಬೇಕು. ಸೋಪ್ ಹಾಕುವ ಅಗತ್ಯವಿಲ್ಲ. ಫಸ್ಟ್ ನೀರಿನಲ್ಲಿ ಫೇಸನ್ನು ವಾಶ್ ಮಾಡಿ, ಆಮೇಲೆ ನೀವು ನಾರ್ಮಲಾಗಿ ಯಾವ ಸೋಪನ್ನು ಯೂಸ್ ಮಾಡ್ತೀರಿ ಅದರಿಂದ ವಾಶ್ ಮಾಡಿ. ಹೀಗೆ ಮಾಡೋದ್ರಿಂದ ಮುಖದಲ್ಲಿರುವ ಕಪ್ಪು ಕಲೆ ತುಂಬ ಕಡಿಮೆಯಾಗುತ್ತದೆ. ಇನ್ನೊಂದು, ಅರಶಿನ ಕೊಂಬು ಅಂತ ಎಲ್ಲ ಶಾಪಲ್ಲಿ ಅವೈಲೇಬಲ್ ಇರುತ್ತೆ. ಅದನ್ನು ತೆಗೆದುಕೊಂಡು ಬಂದು ಆ ಕೊಂಬನ್ನು ತಂದು ಒಂದು ಕಲ್ಲಿಗೆ ಕ್ಲೀನ್ ಮಾಡಿ ತಿಕ್ಕಿ ಅದಕ್ಕೆ ಸ್ವಲ್ಪ ರಾ ಮಿಲ್ಕ್, ಹಸಿ ಹಾಲನ್ನು ಹಾಕಬೇಕು. ನಮ್ಮ ಪ್ಯಾಕೆಟ್ ಹಾಲಾದರೂ ಓಕೆ ಅಥವಾ ದನದ ಹಾಲಾದರೂ ಓಕೆ. ಅದನ್ನು ಹಾಕಿ ಕಲ್ಲಿಗೆ ಸರಿ ತಿಕ್ಕಬೇಕು. ನಂತರ ಅದಕ್ಕೆ 1 ಸ್ಪೂನ್ ಮೊಸರು ಹಾಕಿ ಮಿಕ್ಸ್ ಮಾಡಿ 2ರಿಂದ 3 ನಿಮಿಷ ಅದನ್ನು ಹಾಗೆ ಬಿಡಬೇಕು. ರಾತ್ರಿ ಮಲಗುವ ಮೊದಲು ಮುಖವನ್ನು ಕ್ಲೀನ್ ಮಾಡಿ ತೊಳೆದು ಫುಲ್ ಮುಖಕ್ಕೆ ಅಪ್ಲೈ ಮಾಡಿ ಒಂದು 5 ಮಿನಿಟ್ಸ್ ಚೆನ್ನಾಗಿ ಮಸಾಜ್ ಮಾಡಿ ಮಲ್ಕೊಳ್ಬೇಕು. ಬೆಳಗ್ಗೆ ಎದ್ದು ಫಸ್ಟ್ ವಾಟರಲ್ಲಿ ಮುಖವನ್ನು ಕ್ಲೀನ್ ಮಾಡಿ ತೊಳೆದು, ಆಮೇಲೆ ನಾರ್ಮಲಾಗಿ ನೀವು ಯಾವ ಸೋಪ್ ಯೂಸ್ ಮಾಡ್ತೀರಾ ಆ ಸೋಪಿಂದ ಮುಖವನ್ನು ತೊಳಿಬೇಕು. ಇದು ಕೂಡ ಒಂದು ಕಪ್ಪು ಕಲೆಗೆ ಉತ್ತಮ ಪರಿಹಾರವಾಗಿದೆ. ಇಂತಹ ಮನೆಮದ್ದುಗಳನ್ನು ಯೂಸ್ ಮಾಡೋದ್ರಿಂದ ನಮ್ಮ ಫೇಸಲ್ಲಿರುವ ಕಲೆ ಕೂಡ ಕಮ್ಮಿ ಆಗ್ತದೆ ಮತ್ತು ನಾವು ಕೂಡ ಹೆಲ್ದಿಯಾಗಿರ್ತೇವೆ. ಫೇಸ್ ಕೂಡ ಶೈನಿಯಾಗಿ ಕಾಣ್ತದೆ. ಹೀಗೆ ಏನೇ ಪ್ರಾಬ್ಲಮ್ ಇರಲಿ, ಆದಷ್ಟು ಮನೆಮದ್ದನ್ನು ಉಪಯೋಗಿಸುವುದನ್ನು ಫಸ್ಟ್ ನಾವು ಅಭ್ಯಾಸ ಮಾಡಿಕೊಳ್ಬೇಕು. ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ.